समप्रभा निर्विघ्नं कुरु मे देवा सर्वकार्येषु सर्वदा। नमः शान्ताय दिव्याय सत्यधर्मस्वरूपिणे स्वानन्दा अमृततृप्ताय श्रीधराय नमो नमः। ಆಸ್ತಿಕ ಬಂಧುಗಳಲ್ಲಿ ಸವಿನಯ ವಿಜ್ಞಾಪನೆ. ಇಂದು ನಾನು ಆತ್ಮಾರಾಧನೆ ಮತ್ತು ಪೀಠ ಪೂಜಾ ಮಂತ್ರಗಳನ್ನು ವಿಡಿಯೋ ಮಾಡ್ತಾ ಇದ್ದೇನೆ. ಆಸ್ತಿಕ ಬಾಂಧವರು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಹೇಳಿ ಪ್ರಾರ್ಥನೆ. ಮೊದಲನೆಯದಾಗಿ ಆತ್ಮಾರಾಧನ. ಶಂಖಪೂರ್ಣ ಮುಗಿದ ಮೇಲೆ ಗಂಧ ಕೈಗೆ ಹಚ್ಕೊಳ್ಬೇಕು. ಈ ಗಿಂಡಿ ಜಲವನ್ನು, ತೀರ್ಥಜಲವನ್ನು ಹಾಕಿಕೊಂಡು ಈ ಕೈ ಈ ಬೆರಳಿಂದ ಇದು ಮಾಡಿ ಓಂ ಗಂ ನಮಃ, ಓಂ ಗಂ ನಮಃ, ಓಂ ಗಂ ನಮಃ, ಓಂ ಗಂ ನಮಃ, ಓಂ ಗಂ ನಮಃ ಕೈ ತೊಳ್ಕೊಳ್ಬೇಕು. ಆಮೇಲೆ ಮಾನಸ ಪೂಜಾ. ಓಂ ಅಭಾತ್ಮನ ಜಲಂ ಕಲ್ಪಯಾಮಿ, ಗಂ ಪೃಥಿವ್ಯಾತ್ಮನ ಗಂಧಂ ಕಲ್ಪಯಾಮಿ, ಅಮ್ಮ ಆಕಾಶಾತ್ಮನ ಪುಷ್ಪಂ ಕಲ್ಪಯಾಮಿ, ಎಂ ವಾಯುವಾತ್ಮನ ಧೂಪಂ ಕಲ್ಪಯಾಮಿ, ತ್ವಂ ಅಗ್ನೇಯಾತ್ಮನ ದೀಪಂ ಕಲ್ಪಯಾಮಿ, ಅಮ್ಮ ಅಮೃತಾತ್ಮನ ನೈವೇದ್ಯಂ ಕಲ್ಪಯಾಮಿ, ತ್ವಂ ಅಮೃತೆ ಅಮೃತೋದ್ಭವೆ, ಅಮೃತಾನ್ನೇ ಅಮೃತವರ್ಷಿಣಿ, ಅಮೃತೇಶ್ವರಿ, ಅಮೃತಂ ಶ್ರಾವಯ ಶ್ರಾವಯ. ಇಲ್ಲಿಗೆ ಆತ್ಮಾರಾಧನೆ ಮುಗಿಯಿತು. ಇವಾಗ ಪೀಠ ಪೂಜಾ. ಪೀಠ ಪೂಜೆಯಲ್ಲಿ ಮೊದಲು ಮೂರ್ತಿಗೆ 3 ಪುಷ್ಪವನ್ನು ಹಾಕಿಕೊಳ್ಬೇಕು. ಓಂ ನಮಃ, ಓಂ ಹ್ರೀಂ ನಮಃ, ಓಂ ನಮಃ. ಆಮೇಲೆ ಓಂ ಶ್ರೀಂ ಪಶು ಹುಂಪಟ್, 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 ಓಂ ಶ್ರೀಂ ಪಶು ಹುಂಪಟ್. ಹೀಗೆ 8 ದಿಕ್ಕುಗಳಲ್ಲಿ ಅಸ್ತ್ರಮಂತ್ರದಿಂದ ರಕ್ಷೆ ಮಾಡ್ಕೋಬೇಕು. ಆಮೇಲೆ 8 ದಿಕ್ಕುಗಳಲ್ಲಿ ಅಸ್ತ್ರ ಮಂತ್ರದಿಂದ ರಕ್ಷೆ ಮಾಡಿಕೊಂಡು ಆಮೇಲೆ ಇದು ಶಂಖ ಮತ್ತು ಇಲ್ಲಿ ಚಂದನಕ್ಕೆ ನೀರನ್ನು ಹಾಕಿಕೊಂಡು ಚಂದನ ಜಲ ಮಾಡ್ಕೋಬೇಕು. ತುಳಸಿ ಕಟ್ಟು ಅಂತ ಮಾಡ್ಕೊಳ್ತಾರೆ. ಒಂದು 4 ತುಳಸಿಯನ್ನು, ಉದ್ದ ತುಳಸಿಯನ್ನು ಕಟ್ಟಿ ಇದು ಹಾಕಿಕೊಳ್ತಾರೆ. ಅದರಿಂದ ಈ ಶಂಖ ಜಲವನ್ನು ಓಂ ಗುಂಗುರುಭ್ಯೋ ನಮಃ, ಓಂ ಗಂಗಣಪತಯೇ ನಮಃ, ಓಂ ಆಧಾರ ಶಕ್ತಿಯೇ ನಮಃ, ಓಂ ಮೂಲ ಪ್ರಕೃತಿಯೇ ನಮಃ, ಓಂ ಆದಿಕೂರ್ಮಾಯ ನಮಃ, ಓಂ ಅನಂತಾಯ ನಮಃ, ಓಂ ಸರ್ವಶಕ್ತಿ ಕಮಲಾಸನಾಯ ನಮಃ. ಈಗ ಚಂದನ ಜಲದಿಂದ ಓಂ ಗುಂಗುರುಭ್ಯೋ ನಮಃ, ಓಂ ಗಂಗಣಪತಯೇ ನಮಃ, ಓಂ ಆಧಾರ ಶಕ್ತಿಯೇ ನಮಃ, ಓಂ ಮೂಲ ಪ್ರಕೃತಿಯೇ ನಮಃ, ಓಂ ಆದಿಕೂರ್ಮಾಯ ನಮಃ, ಓಂ ಅನಂತಾಯ ನಮಃ, ಓಂ ಸರ್ವಶಕ್ತಿ ಕಮಲಾಸನಾಯ ನಮಃ. ಆಮೇಲೆ ಶಂಖಜಲ ಓಂ ನಮಃ. ಆಮೇಲೆ ಪುಷ್ಪ ಓಂ ಗುಂಗುರುಭ್ಯೋ ನಮಃ, ಓಂ ಗಂಗಣಪತಯೇ ನಮಃ, ಓಂ ಆಧಾರ ಶಕ್ತಿಯೇ ನಮಃ, ಓಂ ಮೂಲ ಪ್ರಕೃತಿಯೇ ನಮಃ, ಓಂ ಆದಿಕೂರ್ಮಾಯ ನಮಃ, ಓಂ ಅನಂತಾಯ ನಮಃ, ಓಂ ಪೃಥಿವ್ಯೈ ನಮಃ, ಓಂ ಪದ್ಮಾಯ ನಮಃ, ಓಂ ಸರ್ವಶಕ್ತಿ ಕಮಲಾಸನಾಯ ನಮಃ. ಮತ್ತು ಪುನಃ ಶಂಖಜಲ ಓಂ ನಮಃ. ಓಂ ಗುಂಗುರುಭ್ಯೋ ನಮಃ, ಓಂ ಗಂಗಣಪತಯೇ ನಮಃ, ಓಂ ಆಧಾರ ಶಕ್ತಿಯೇ ನಮಃ, ಓಂ ಮೂಲ ಪ್ರಕೃತಿಯೇ ನಮಃ, ಓಂ ಆದಿಕೂರ್ಮಾಯ ನಮಃ, ಅನಂತಾಯ ನಮಃ, ಓಂ ಪೃಥಿವ್ಯೈ ನಮಃ, ಓಂ ಪದ್ಮಾಯ ನಮಃ, ಓಂ ಸರ್ವಶಕ್ತಿ ಕಮಲಾಸನಾಯ ನಮಃ. ಯಂ ವಾಯುವಾತ್ಮನ ಧೂಪಂ ಕಲ್ಪಯಾಮಿ. ಓಂ ನಮಃ. ಓಂ ಗುಂಗುರುಭ್ಯೋ ನಮಃ, ಓಂ ಗಂಗಾಪತಯೇ ನಮಃ, ಓಂ ಆಧಾರ ಶಕ್ತಿಯೇ ನಮಃ, ಓಂ ಮೂಲ ಪ್ರಕೃತಿಯೇ ನಮಃ, ಓಂ ಆದಿಕೂರ್ಮಾಯ ನಮಃ, ಅನಂತಾಯ ನಮಃ, ಓಂ ಪೃಥಿವ್ಯೈ ನಮಃ, ಓಂ ಪದ್ಮಾಯ ನಮಃ, ಓಂ ಸರ್ವಶಕ್ತಿ ಕಮಲಾಸನಾಯ ನಮಃ. ಬ್ರಹ್ಮ ಅಗ್ನೇಯಾತ್ಮನ ದೀಪಂ ಕಲ್ಪಯಾಮಿ. ಓಂ ನಮಃ. ಆಮೇಲೆ ಪುಷ್ಪ 3 ಸಲ ಹಾಕೋದು. ಓಂ ನಮಃ, ಓಂ ಹ್ರೀಂ ನಮಃ, ಓಂ ಓಂ ನಮಃ. ಆಮೇಲೆ ಪುಷ್ಪ, ಗಂಧ, ಅಕ್ಷತ, ಶಂಖ ತೀರ್ಥಜಲ ಹಾಕಿಕೊಂಡು ಓಂ 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 ಗಣಾನಾಂ ತ್ವಾ ಗಣಪತಿಂ ಗುಹಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ ನೋತಿಭಿಸ್ಸೀದ ಸಾಧನಂ. ಓಂ ಓಂ ಗಂ ನಮಃ, ಓಂ ಗಂ ನಮಃ, ಓಂ ಗಂ ನಮಃ. ಏಹಿ ಏಹಿ ವಿಘ್ನೇಶ್ವರ ಭಗವನ್ ಆಗಚ್ಚ ಆಗಚ್ಚ. ಓಂ ಆವಾಹಯಾಮಿ ಅಂಥೇಳಿ ಎಡದ ಮೂಗಿನಿಂದ ಶ್ವಾಸ ತೆಗೆದುಕೊಂಡು ಬಲದ ಮೂಗಿನಿಂದ ಪುಷ್ಪಕ್ಕೆ, ಕೈಯಲ್ಲಿರುವ ಪುಷ್ಪಕ್ಕೆ ಶ್ವಾಸವನ್ನು ಬಿಟ್ಟು ಸ್ವಾಗತವಿದಂ
ಆಸನವಿದಂ ಸ್ವಾಗತಮಸ್ತು, ಆಸನವಿದಂ ಸ್ವಾಗತಮಸ್ತು ಅಂಥೇಳಿ ದೇವರ ಮೂರ್ತಿಯ ಪಾದದ ಹತ್ರ ಹಾಕಬೇಕು. ಆಮೇಲೆ ಗಂಧ ಜಲದಿಂದ ಓಂ ಗಂ ನಮಃ ಕೇಶಾದಿ ಪಾದದವರೆಗೆ ಓಂ ಕೈ ತಗೊಂಡು ಪುನಃ ಓಂ ಗಂ ನಮಃ, ಪುನಃ ಓಂ ಗಂ ನಮಃ. ಇದು ವ್ಯಾಪಕ ಅಂತ ಹೇಳ್ತಾರೆ. ಚಂದನವನ್ನು ಲೇಪಿಸುವಂತೆ ಇದು ಮಾಡೋದು. ಬರೀ ಹೀಗೆ ತೋರಿಸಿದ್ರು ಸಾಕು. ಇದು ವ್ಯಾಪಕ. ವ್ಯಾಪಕ ಆದಮೇಲೆ ಓಂ ಸರ್ವಾಕ್ಷರೇಭ್ಯೋ ನಮಃ, ಓಂ ಸರ್ವಾಂಗೇಭ್ಯೋ ನಮಃ, ಓಂ ಸರ್ವಾಯುಧೇಭ್ಯೋ ನಮಃ, ಸರ್ವಭೂತಲೇಭ್ಯೋ ನಮಃ, ಸರ್ವಪರಿವಾರೇಭ್ಯೋ ನಮಃ, ಕುಂಭೋದರಾಯ ನಮಃ. ಚಂದನ ಜಲ. ಓಂ ಸರ್ವಾಕ್ಷರೇಭ್ಯೋ ನಮಃ, ಓಂ ಸರ್ವಾಂಗೇಭ್ಯೋ ನಮಃ, ಸರ್ವಾಯುಧೇಭ್ಯೋ ನಮಃ, ಸರ್ವಭೂತಲೇಭ್ಯೋ ನಮಃ, ಸರ್ವಪರಿವಾರೇಭ್ಯೋ ನಮಃ, ಕುಂಭೋದರಾಯ ನಮಃ. ಓಂ ನಮಃ. ಓಂ ಸರ್ವಾಕ್ಷರೇಭ್ಯೋ ನಮಃ, ಓಂ ಸರ್ವಾಂಗೇಭ್ಯೋ ನಮಃ, ಓಂ ಸರ್ವಾಯುಧೇಭ್ಯೋ ನಮಃ, ಸರ್ವಭೂತಲೇಭ್ಯೋ ನಮಃ, ಸರ್ವಪರಿವಾರೇಭ್ಯೋ ನಮಃ, ಕುಂಭೋದರಾಯ ನಮಃ. ಓಂ ನಮಃ. ಓಂ ಸರ್ವಾಕ್ಷರೇಭ್ಯೋ ನಮಃ, ಓಂ ಸರ್ವಾಂಗೇಭ್ಯೋ ನಮಃ, ಓಂ ಸರ್ವಾಯುಧೇಭ್ಯೋ ನಮಃ, ಸರ್ವಭೂತಲೇಭ್ಯೋ ನಮಃ, ಸರ್ವಪರಿವಾರೇಭ್ಯೋ ನಮಃ, ಕುಂಭೋದರಾಯ ನಮಃ. ಯಂ ವಾಯುವಾತ್ಮನಾ ಧೂಪಂ ಕಲ್ಪಯಾಮಿ. ಓಂ ನಮಃ. ಓಂ ಸರ್ವಾಕ್ಷರೇಭ್ಯೋ ನಮಃ, ಓಂ ಸರ್ವಾಂಗೇಭ್ಯೋ ನಮಃ, ಓಂ ಸರ್ವಭೂತಲೇಭ್ಯೋ ನಮಃ, ಸರ್ವಪರಿವಾರೇಭ್ಯೋ ನಮಃ, ಕುಂಭೋದರಾಯ ನಮಃ. ಯದಂ ಅಗ್ನಯಾತ್ಮನಾ ದೀಪಂ ಕಲ್ಪಯಾಮಿ. ಓಂ ನಮಃ. ಪುನಃ ಶಂಖಜಲ. ಓಂ ಗಂ ನಮಃ, ಓಂ ಗಂ ನಮಃ, ಓಂ ಗಂ ನಮಃ. ಚಂದನ ಜಲ. ಓಂ ಗಂ ನಮಃ, ಓಂ ಗಂ ನಮಃ, ಓಂ ಗಂ ನಮಃ. ಓಂ ನಮಃ. ಓಂ ಗಂ ನಮಃ, ಓಂ ಗಂ ನಮಃ, ಓಂ ಗಂ ನಮಃ. ಪುಷ್ಪ ಎಷ್ಟು ಕೊಟ್ಟು ಆಮೇಲೆ ನೈವೇದ್ಯ ಪ್ರಕ್ರಿಯೆಗೆ ಇಲ್ಲಿ ಜಾಗವನ್ನು ಸ್ವಲ್ಪ ತೊಳೆದು ಒಂದು ಗಂಧ ಪುಷ್ಪ ಹಾಕಿಕೊಂಡು ನೈವೇದ್ಯ ತಂದು ಅದರ ಮೇಲೆ ಇಟ್ಟುಕೊಳ್ಬೇಕು. ಇವತ್ತಿಗೆ ಇಲ್ಲಿವರೆಗಿನ ಪೂಜಾ ಇದನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋ ಸ್ವಲ್ಪ ದಿನದ ನಂತರ. ನಮಸ್ಕಾರ.